ಹಾಯ್ ಫ್ರೆಂಡ್ಸ್, ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಭಾಳ ದಿವಸವಾದ ಒಂದು ರೆಸಿಪಿ ತೋರ್ಸಮಲ್ತೀನಿ ರೀ. ಅದೇನಿಲ್ಲ, ಬೇಬಿ ಆಲೂಗಡ್ಡೆ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿನಿ ನಿಮಗೆಲ್ಲ. ಮಸ್ತ್ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ, ಸಖತ್ತಾಗಿರ್ತದೆ. ಇದ್ರ ಮುಂದೆ ಚಿಕನ್ ಮಟನ್ ತಿಂಬೋರು ಏನು ಭೀನೇ ಇಲ್ಲ. ಚಿಕನ್ ಮಟನ್ಕಿನ್ನ ಭಾರಿ ಆಯ್ತದೆ ರೀ ಇದು, ಅಷ್ಟು ಮಸ್ತಾಗಿ ಬರ್ತದೆ. ಇದ್ರ ಜೊತೆ ಚಪಾತಿ, ಪೂರಿ, ರೊಟ್ಟಿ ನೀವೇನು ಅನ್ನ ಯಾವುದ್ರ ಜೊತೆನೂ ತಿನ್ನಿರಿ, ಭಾಳ ಟೇಸ್ಟ್ ಆಗ್ತದೆ. ಮೇನ್ ಆಗಂದ್ರೆ ಚಪಾತಿ ಪೂರಿ ಇರ್ಬೇಕು ರೀ, ಸಖತ್ತಾಗಿ ಹತ್ತದ. ಟೇಸ್ಟೇ ನೆನಪು ಹೋಗಲ್ಲ ರೀ, ಎಷ್ಟು ದಿನ ಆದ್ರೂ ಟೇಸ್ಟೇ ನೆನಪು ಹೋಗಲ್ಲ, ಅಷ್ಟು ಮಸ್ತ್ ಇರ್ತದೆ. ಇದಕ್ಕೆ ಏನೇನು ಹಾಕ್ತೀನಿ, ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ. ಹಾಗೆ ವೀಡಿಯೋನ ಸ್ಕಿಪ್ ಮಾಡಿರಿ, ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಯಾರೆಲ್ಲ ನಾನು ವೀಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನೈತದ ಅಂದ್ರೆ ನಾ ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಬರ್ರಿ ಈಗ ಬೇಬಿ ಆಲೂಗಡ್ಡೆ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಫಸ್ಟ್ ಆಲೂಗಡ್ಡಿನ ಸಣ್ಣ ಬೇಬಿ ಆಲೂಗಡ್ಡೆ ಯಾಕಂತಾರಂದ್ರೆ ಸಣ್ಣ ಇರ್ತಾವಲ್ಲ ರೀ ಆಲೂಗಡ್ಡೆ, ಅದಕ್ಕೆ ಬೇಬಿ ಅಂತಾರೆ. ಇವನ್ನ ಕುಕ್ಕರ್ದಾಗ ಹಾಕಿ 1-2 ವಿಸಿಲ್ ಕುದಿಸ್ಕೊಂಬಂದು ಸಪ್ಪೆ ಸುಲ್ಕೊಂಬಂದಿರಿ. ಹಾಗೆ 1-2 ಮೀಡಿಯಮ್ ಸೈಜ್ ಟಮಾಟನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡೀನಿ. ಹಾಗೆ 3 ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ ನಾನು. ಈ ಥರ ಬರೀಕ್ ಹೆಚ್ಚಬೇಕ್ರಿ, ನೀವು ನೋಡ್ತಿರ್ಬೋದು ಎಷ್ಟು ಬರೀಕವ ಅಂತ ಹೇಳ್ಬಿಟ್ಟು. ಇಲ್ಲ ನೀವು ಹಿಂಗಿಲ್ಲ ಅಂದ್ರೆ ಟಮಾಟ ಉಳ್ಳಾಗಡ್ಡಿ ಮಿಕ್ಸಿ ಹಣ್ಣು ಹಾಕೋತಿ ಅಂದ್ರೂ ಹಾಕೋಬೋದು ರೀ. ಆದ್ರೆ ಈ ಥರ ಆದ್ರೆ ಗ್ರೇವಿ ಚಂದ ಬರ್ತದೆ, ಹಂಗಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಿದ್ದೀನಿ ನಾನು. ಈಗ ನೋಡಿರಿ, ಹಾಗೆ ಒಲೆ ಮೇಲೆ ಒಂದು ಕಡಾಯಿ ಇಕ್ಕಿನಿ ಗ್ಯಾಸ್ ಮೇಲೆ. ಇದನ್ನು ಹಚ್ಕೋತೀನಿ ರೀ. ಈಗ ನೋಡಿರಿ, ನಾನು 1-2 ಚಮಚ ಎಣ್ಣೆನ ಹಾಕೋತೀನಿ ರೀ. ಈಗ ನಾ ಆಲೂಗಡ್ಡೆ ಏನು ಸಪ್ಪಿ ತಿಕ್ಕೊಂಡು ಬಂದಿನಲ್ರಿ, ಇವು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಬೇಕು, ಟೇಸ್ಟ್ ಹೆಚ್ಚು ಬರ್ತದೆ. ಇವು ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ ಆಲೂಗಡ್ಡಿನ, ಟೇಸ್ಟ್ ಮಸ್ತಾಗಿ ಬರ್ತದೆ. ಈಗ ಇದ್ರಾಗ ನೋಡಿರಿ ಸ್ವಲ್ಪ ನಮಕ್ ಹಾಕೋತಿದ್ದೀನಿ ನಾನು. ಈಗ ನಮಕ್ ಯಾಕೆ ಹಾಕೊಂಡಿ ಅಂದ್ರೆ ಈಗ ಪಲ್ಯ ಅದು ಮಾಡ್ತೀನಲ್ರಿ, ಆಲೂಗಡ್ಡೆ ಸಪ್ಪಗೆ ಹತ್ತವ್ರಿ ತಿಂಬಾಪರಿ. ಸ್ವಲ್ಪ ನಮಕ್ ಹಾಕೊಂಡು ಅಂದ್ರೆ ಆಲೂಗಡ್ಡೆನೂ ಟೇಸ್ಟ್ ಮಸ್ತ್ ಬರ್ತದೆ ನೋಡಿರಿ. ಆಲ್ರೆಡಿ ಕುದಿಸಿರ್ತಾವಲ್ರಿ ಆಲೂಗಡ್ಡೆ, ಜಾಸ್ತಿ ಚಮಚಲಿಂದ ಕಲ್ಸ್ಲಕ್ಕೆ ಹೋಗಬಾರ್ದು. ಈ ಥರ ನೋಡಿರಿ ಮೆತ್ಕೋತದ, ಆಲ್ರೆಡಿ ಕಲ್ಸಲ್ದ್ರೂ ಮೆತ್ಕೊಂಡೋದ್ರಿ, ಜಾಸ್ತಿ ಏನು ಕಲಿಸ್ಲಕ್ಕೆ ಹೋಗಿಲ್ಲ. ಇದು ಕಡೆ ಹಿಡ್ಕೊಂಡೆ ಈ ಥರ ಮ್ಯಾಗ ಕೆಳಗೆ ಮಾಡಬೇಕ್ರಿ ನಾವು. ನಾನು ಫೋನ್ ಹಿಡ್ದಿ ಸಲಿಂದ ಚಮಚ ತೊಗೊಂಡಿನಿ. ಫ್ರೆಂಡ್ಸ್ ನೋಡಿರಿ, ಆಲ್ರೆಡಿ ಫ್ರೈ ಆಗ್ಯಾವ್ರಿ, ನೀವು ನೋಡ್ತಿರ್ಬೋದು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ಯಾವ. ಈಗ ನಾನು ಫೋನೇ ಹೊಡ್ಲಿಕ್ಕೆ ಎಣ್ಣೆ ಇಟ್ಟು ನೋಡಿರಿ, ಅದೇ ಕಡೆದಾಗ ಎಣ್ಣೆ ಹಿಕ್ಕೊಂಡಿನಿ. ಈಗ ಉಳ್ಳಾಗಡ್ಡೆ ಹಾಕೋತೀನಿ ರೀ. ನೋಡಿ, ಉಳ್ಳಾಗಡ್ಡಿನ ಚಂದ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದ್ರೊಳಗೆ ನಾನು ಕರಿಬೇವನ್ನ ಹಾಕ್ಲತ್ತೀನಿ. ಈಗ ನೋಡಿರಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ರೀ ನಾನು. ಉಪ್ಪು ಹಾಕ್ದೇವು ಅಂದ್ರೆ ಉಳ್ಳಾಗಡ್ಡಿನೂ ಜಲ್ದಿ ಫ್ರೈ ಆಗ್ತಾವ್ರಿ. ಫ್ರೆಂಡ್ಸ್ ನೋಡಿರಿ, ಉಳ್ಳಾಗಡ್ಡಿ ಫ್ರೈ ಆಗ್ಯಾವ್ರಿ, ಇನ್ನೊಂದು ಸ್ವಲ್ಪ ಫ್ರೈ ಆದ್ರೆ ಆಯಿತು. ಈಗ ನೋಡಿರಿ, ನಾನು ಇದ್ರೊಳಗೆ ಟೊಮೆಟೊ ಹಾಕ್ತಿದ್ದೀನಿ. ಟೊಮೆಟೊ ಜೊತೆ ಇನ್ನೊಂದು ಟೊಮೆಟೊ ಚಂದ ಎಣ್ಣೆಗೆ ಚಂದ ಸಾಫ್ಟ್ ಆಗ್ಬೇಕು ರೀ. ಈಗ ನೋಡಿರಿ, ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಲಸನ್ ಪೇಸ್ಟ್ ಹಾಕ್ತಿದ್ದೀನಿ. ಅಲ್ಲ ಬೆಳಗಡ್ಡೆ ಪೇಸ್ಟ್ನ ಹಾಕ್ತಿದ್ದೀನಿ. ಇದ್ರಾಗ ನಾನೀಗ ಉಪ್ಪು ಖಾರ ಮಸಾಲೆ ಯಾವುದೇ ಆಗ್ಲತ್ತಿಲ್ಲ ರೀ, ಯಾಕಂದ್ರೆ ಆಲೂಗಡ್ಡೆ ಫ್ರೈ ಮಾಡಿಸಲಿಂದ ಆಲ್ರೆಡಿ ತಳ ಹತ್ತಿದಪ್ಪೇ ಆಗ್ಯದ್ರಿ. ಖಾರ ಹಾಕ್ದ ಅಂದ್ರೆ ಮತ್ತು ತಳ ಹತ್ಕೊಂಡು ಬಿಡ್ತದೆ. ನೋಡಿರಿ, ಮೀಡಿಯಮ್ ಫ್ಲೇಮ್ದಾಗ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ.
ಬರೀ ಈಗ ತೆಗೆದು ನೋಡಮ್ಮಿ ಟಮಾಟೊ ಉಳ್ಳಾಗಡ್ಡಿ ಎಲ್ಲ ಚಂದ ಬೆಂದವೆಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗ್ಯಾವ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ಒಂದು ಸತಿ ಮಿಕ್ಸ್ ಮಾಡಿ ಖಾರ, ಕೆಂಪು ಮೆಣಸಿನ್ಕಾಯಿ ಖಾರ, ಹಾಗೆ ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿನಿ ರೀ, ಒಟ್ಟಿಗೆ ಹಾಕ್ಕೊಂಡಿನಿ. ಒಂದು ಸತಿ ಮಿಕ್ಸ್ ಮಾಡಬೇಕು. ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂದದ. ನಾವು ಪೈಲೇ ಖಾರ ಹಾಕ್ದಂದ್ರೆ ತಾಳ ಹತ್ತದ್ರಿ, ಹಾಗಾಗಿ ಈಗ ನೋಡಿರಿ ಹಾಗೆ ಕೊತ್ತಂಬರಿ ಹಾಕ್ತಿದ್ದೀನಿ ನಾನು ಸ್ವಲ್ಪ. ಈಗೇನು ಆಲೂಗಡ್ಡೆ ಕುದಿಸ್ಕೊಂಡು ಇಕ್ಕೊಂಡಿರ್ತೀವಲ್ರಿ ಅವು ಹಾಕ್ತೀನಿ. ಫ್ರೈ ಮಾಡಿ ಸಲಿಂದ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಂದ ಬರ್ತಾವ್ರಿ. ಇದಕ್ಕೇನು ಜಾಸ್ತಿ ಕುದಿಸೋದು ಹತ್ತಲ್ಲ. ಈಗ ಆಲೂಗಡ್ಡೆ ಹಾಕಿದ್ಮೇಲೆ ಈಗ ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲನೂ. ಸ್ಮೆಲ್ ಅಂತೂ ಭಾಳ ಸಖತ್ತಾಗಿ ಹೊಂಟದ ಫ್ರೆಂಡ್ಸ್, ಅಷ್ಟು ಮಸ್ತ್ ಹೊಂಟದ. ಯಾವಾಗ ಆಯ್ತದೋ ಯಾವಾಗ ಊಟ ಮಾಡಲಿ ಅಂದಪ್ಲೆ ಅನ್ನಿಸ್ಲತ್ತದ್ರಿ. ಇದಕ್ಕೆ ನೋಡಿರಿ ನಾನು ಕೊಬ್ಬರಿ ಕುಟ್ಟಿ ತೊಗೊಂಡಿನಿ. ಒಣ ಕೊಬ್ಬರಿ ಹುರಿದ್ಬಿಟ್ಟು ಎಣ್ಣೆಗೆ ಹಾಕಿ ಹುರಿದ್ಬಿಟ್ಟು ಕುಟ್ತೇವಲ್ರಿ ಅದನ್ನು ತೊಗೊಂಡಿನಿ. ಹಾಗೆ ಸ್ವಲ್ಪ ಶೇಂಗಾದ ಹಿಂಡಿ ತೊಗೊಂಡಿನಿ. ನಿಮ್ಮ ಹತ್ರ ಕೊಬ್ಬರಿ ಒಣಗಿದಿಲ್ಲ ಅಂದ್ರೆ ಹಸಿ ಕೊಬ್ಬರಿ ಇತ್ತು ಅಂದ್ರೆ ಭಾಳ ಚಂದ ರೀ, ಇನ್ನೂ ಭಾಳ ಟೇಸ್ಟ್ ಆಗ್ತದೆ. ನಾ ಹಸಿ ಕೊಬ್ಬರಿ ಇಲ್ಲ ಅಂತ ಹೇಳ್ಬಿಟ್ಟು ಒಣಗಿ ಕೊಬ್ಬರಿನ ಗೀಚಿ ಸ್ವಲ್ಪ ಎಣ್ಣೆಗೆ ಹಾಕಿ ಹುರಿದು ಈ ಥರ ಮಿಕ್ಸಿ ಹಾಕಿ ಇಟ್ಕೊಂಡಿವಿ ಅಂದ್ರೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು ನೋಡಿರಿ. ಹಾಗಾಗಿ ನಾನು ಇದು ಹಾಕ್ತಿದ್ದೀನಿ. ನೀವು ಹಸಿ ತೆಂಗು ಬಿಟ್ಟು ಮಿಕ್ಸಿ ಮಾಡಿ ಹಾಕ್ತೀನಿ ಅಂದ್ರೆ ಭಾಳ ಚಂದ ಆಯ್ತದೆ ರೀ. ಇನ್ನು ಇದಕ್ಕಿಂತ ಟೇಸ್ಟ್ ಆಗ್ತದೆ ಪಲ್ಯ. ಇದಕ್ಕೆ ಉಂಡೆ ಆಗಲ್ಗತ್ಲಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ನಿಮಗೆ ಬೇಕಿತ್ತು ಅಂದರೆ ಅಲ್ಲಿನ ಹಿಂಡಿನೂ ಹಾಕ್ಬೋದು. ಅದ್ರ ಕೊಬ್ಬರಿ ಹಾಕ್ಲತ್ತಿದೆ ಅಲ್ರಿ, ಹಿಂಡಿ ಹಾಕೋ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಹೇಳ್ಬಿಟ್ಟು ಶೇಂಗಾ ಹಿಂಡಿನ ಹಾಕ್ಕೊಂಡಿನಿ. ಈಗ ಗಂಟಿಲ್ಗತ್ಲಿ ಚಂದ ಕಲಿಸ್ಕೊತೀನಿ ರೀ ನಾನು. ಈಗ ನೋಡಿರಿ ಚಂದ ಮಿಕ್ಸ್ ಮಾಡಿದಾಯಿತು, ಒಂದೂ ಗಂಟಿಲ್ಗತ್ಲಿ ಮಿಕ್ಸ್ ಮಾಡಿದಾಯಿತು. ಈಗ ನೋಡ್ರಿ ಎಷ್ಟು ಚಂದ ಎಣ್ಣೆ ತೇಲತ್ತದ ಮ್ಯಾಲೆ ಆಲೂಗಡ್ಡೆ ಹಾಕಿದ್ಮೇಲೆ ಅಂತೇಳಿ ನೀವು ನೋಡ್ತಿರ್ಬೋದು. ಈಗ ಒಂದು ಸತಿ ಚಮಚಲಿಂದ ಮಿಕ್ಸ್ ಮಾಡಿಕೊಂಡು ಈಗೇನು ಕಲಸಿದ್ದೇವಲ್ರಿ ನಾವು ಕೊಬ್ಬರಿ ಹಾಗೆ ಶೇಂಗಾ ಹಿಂಡಿ ಅದನ್ನು ಹಾಕೋತಿದ್ದೀನಿ. ಇದನ್ನು ಹಾಕ್ಕೊಂಡು ನಮಗೀಗ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರು ಹಾಯ್ಕೋಬೇಕು. ಸ್ವಲ್ಪ ಜಾಸ್ತಿನೇ ತಿಳಿಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ನೀರು ಹಾಯ್ಕೋಬೇಕು, ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀರು ಸ್ವಲ್ಪ ಕಮ್ಮಿ ಹಾಯ್ಕೋರಿ. ಕುದ್ದಿ ಗಟ್ಟಿ ಆಯ್ತದ. ಈಗ ನೋಡಿರಿ ಸ್ವಲ್ಪ ಗಟ್ಟಿ ಅನ್ನಿಸ್ಲತ್ತದ ನಂಗೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ ನಾನು. ನಿಮಗೆ ಯಾವ ಥರ ಬೇಕು ನೋಡಿರಿ ಆ ಥರ ಮಾಡ್ಕೊರಿ. ಗಟ್ಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊರಿ. ಗಟ್ಟಿ ಆಯ್ತದಲ್ರಿ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳತ್ತೀನಿ ನಾನು. ಒಂದು ಸತಿ ಮಿಕ್ಸ್ ಮಾಡಿ ನೋಡ್ತೀನಿ ರೀ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿರಿ ಈಗ ಪರ್ಫೆಕ್ಟ್ ಆಗ್ಯದ, ನೀವು ನೋಡ್ತಿರ್ಬೋದು. ಈ ಥರ ಇತ್ತು ಅಂದ್ರೆ ಈಗ ನಾವು 2 ನಿಮಿಷ ಕುದಿಸ್ತೇವಲ್ರಿ ಗಟ್ಟಿ ಆಗ್ತದೆ. ಈಗ ನಾನು ಕಲಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮೇಲ್ಗಡೆ ಎಣ್ಣೆ ತೇಲೋವರೆಗೂ ಕುದಿಸ್ತೀನಿ ರೀ. ಈಗ ನೋಡಿರಿ ಕುದ್ದೆಲ್ಲ ನೋಡಮ್ಮಿ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡದ ನೀವು ನೋಡ್ತಿರ್ಬೋದು. ಈಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಸಾಕ್ರಿ. ನೋಡಿರಿ ಕಲರೆಲ್ಲ ಎಷ್ಟು ಮಸ್ತಾಗಿ ಬಂದದ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.